ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಸ್ಪೆಷಲಾಗಿ ಕಡಲೆಬೇಳೆಯಿಂದ ಪೂರಿ ಮಾಡೋದು ತೋರಿಸ್ತೀನಿ. ಆಮೇಲೆ ಆಲೂ ಫ್ರೈ ಮಾಡೋದು ತೋರಿಸ್ತೀನಿ. ನೋಡಿರಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ತುಂಬ ಇಷ್ಟವಾದ, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ, ರಾತ್ರಿ ಊಟಕ್ಕೂ, ಸ್ನ್ಯಾಕ್ಸಿಗೂ ಎಲ್ಲದಕ್ಕೂ ಮಾಡುವಂಥ ರೆಸಿಪಿ ಅದ. ಈ ರೆಸಿಪಿ ತುಂಬ ಈಸಿಯಾಗಿ ಮಾಡೋದು ತೋರಿಸ್ತೀನಿ. ಬರ್ರಿ, ಇದು ಎಲ್ಲೇನ ಟ್ರಿಪ್ ಹೋಗ್ಬೇಕಾದ್ರೂ ತಗೊಂಡು ಹೋಗ್ಬೋದು. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವೀಡಿಯೋಗಳು ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ, ನೀವು ನೋಡೋಕ್ಕೆ ಬರುತ್ತೆ. ಬೇಕಾದ ಸಾಮಗ್ರಿಗಳು: ಕಡಲೆಬೇಳೆ 1 ಬಟ್ಲು, ಗೋಧಿ ಹಿಟ್ಟು 1 ಕಪ್ಪು, ಸ್ವಲ್ಪ ಕೊತ್ತಂಬರಿ, ಅಜ್ವಾನ್ ಕಾಳು ಅಂತೀವಲ್ಲ ಅದು, ಸ್ವಲ್ಪ ಕಪ್ಪು ಎಳ್ಳು, ಬಿಳಿ ಎಳ್ಳು ಮಿಕ್ಸ್ ಮಾಡಿರೋದು, ಇದು ಆಲೂಗಡ್ಡೆ 3, ಶುಂಠಿ ಸ್ವಲ್ಪ, ಜೀರಿಗೆ, ಬಿಳಿ ಎಳ್ಳು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಸ್ವಲ್ಪ. ಮಾಡೋ ವಿಧಾನ: ಕಡಲೆಬೇಳೆನ ಮೊದಲಿಗೆ ತೊಗೊಂಡು ಒಂದು ಬೌಲ್ ತೊಗೊಂಡು, ಇದು ನೋಡಿ ಕಡಲೆಬೇಳೆ 1 ಬಟ್ಲು ತೊಗೊಂಡಿದ್ನಲ್ಲ, ಇದನ್ನು ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ ಸ್ವಲ್ಪ ತೊಳಿಬೇಕು. ಒಂದು ಬೌಲ್ ತೊಗೊಂಡು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದರಲ್ಲಿ ನೀರು ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. 1-2 ಸಲ ನೀರು ಹಾಕಿ ತೊಳೆದ್ಬಿಟ್ಟು ಇದನ್ನು ಮತ್ತೆ ಬೇರೆ ಚಲೋ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಇದು ಕಡಿಮೆ ಅಂದರೆ ಒಂದು 4 ಅವರ್ ಆದರೂ ನೆನಿಬೇಕು, ಅಂದರೆ ಇದು ಪೂರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸ್ಬೇಕು, ಬೆಳಗ್ಗೆ ಮಾಡೋಕ್ಕೆ ಬರುತ್ತೆ. ನೋಡಿ, ನಾನು ರಾತ್ರಿ ಒಂದು 11 ಗಂಟೆಲಿ ನೆನೆಸಿಟ್ಟಿದ್ದೆ, ಇವಾಗ ಬೆಳಗ್ಗೆ ಆಗಿದೆ, ಇಷ್ಟು ನೆಂದೈತೆ. ಇದನ್ನೆಲ್ಲ ನೀರು ಬಸ್ದು ಇಟ್ಕೊಂಡಿದ್ದೀನಿ. ನೀರೆಲ್ಲ ಬಸ್ದು ಬಿಡಬೇಕು, ಇಷ್ಟು ಇಟ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ಶುಂಠಿ ಹಾಕಿರ್ತೀನಿ. ಶುಂಠಿ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರೋಣ. ಇವಾಗ ನೋಡಿ ಆಯ್ತು, ಇವಾಗ ರುಬ್ಬಿದ್ದಾಗಿದೆ. ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಸಣ್ಣ ನೀರೇನು ಮಿಕ್ಸ್ ಮಾಡಲಾರ್ದಂಗೆ ಈ ಥರ ಸಣ್ಣ ಮಿಕ್ಸ್ ಮಾಡ್ಕೊರಿ. ಮಿಕ್ಸಿ ಮಾಡಿದರೆ ಸಣ್ಣ ಆಗಿರ್ಬೇಕಿಷ್ಟು. ಇವಾಗ ಒಂದು ಬೇರೆ ಪ್ಲೇಟು, ಒಂದು ಪರಾತ ಏನೋ ತೊಗೊಂಡು ಅದಕ್ಕೆ ಈ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಇದೇ ಹಿಟ್ಟಿಗೆ ಇವಾಗ ಈ ಗೋಧಿ ಹಿಟ್ಟು ಏನೊಂದು ಬಟ್ಲಷ್ಟು ತೊಗೊಂಡಿದ್ವಲ್ಲ ಅದನ್ನು ಫಸ್ಟಿಗೆ ಅಷ್ಟು ಹಾಕ್ಬಾರ್ದು. ಅದು ನೀರಿನ ಅಂಶ ಇರುತ್ತಲ್ಲ, ಎಷ್ಟು ಹಿಡಿತೈತಿ ಅಷ್ಟು ಗೋಧಿ ಹಿಟ್ಟು ಹಾಕಬೇಕು. ಈ ಮೈದಾ ಹಿಟ್ಟಲ್ಲಿ ಅದೆಲ್ಲ ಜಾಸ್ತಿ ತಿನ್ನಬೇಡ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರಲ್ಲ. ಹಂಗಾಗಿ ಈ ಥರ ಬೇರೆ ವೆರೈಟಿ ಥರ ಪೂರಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿರಿ, ಸ್ವಲ್ಪ ಅಜ್ವಾನ್ ಕಾಳು ತೊಗೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ಹಿಂಗೆ ತಿಕ್ಕಿಬಿಟ್ಟು ಹಾಕಿದರೆ ಘಮ ಬರ್ತದೆ, ಅದಕ್ಕೆ ತಿಕ್ಕಿ ಹಾಕ್ರಿ. ಸ್ವಲ್ಪ ಕರಿ ಎಳ್ಳು, ಇದು ಬಿಳಿ ಎಳ್ಳು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಜಾಸ್ತಿ ಹಾಕಬೇಕು, ಅಂದರೆ ಇದು ಕಲರು ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಚಲೋ ಬರ್ತದೆ. ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ. ಉಪ್ಪು ನೀವು ರುಚಿಗೆ ನೋಡಿ ಹಾಕ್ಕೊಳ್ರಿ. ಇವಾಗ ಸ್ವಲ್ಪ ಅಚ್ಕಾರದ ಪುಡಿ, ಕೊತ್ತಂಬರಿ ಈ ಥರ ಹಾಕಿಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ತಗೊಳ್ಳೋಣ. ಇದು ಮಸಾಲೆ ಪೌಡ್ರು ಆಮೇಲೆ ಧನಿಯಾ ಪೌಡ್ರು 2 ಮಿಕ್ಸ್ ಮಾಡಿರೋದು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಪೆಪ್ಪರ್ ಪೌಡ್ರು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಕಲಿಸ್ಕೋಬೇಕು. ನೋಡಿ, ಇದಿಷ್ಟು ಹಿಟ್ಟು ಸಾಕಾಗಲಿಲ್ಲ, ಇನ್ನು ನೀರು ಅಂಶ ಐತೆ, ಅದಕ್ಕೆ ಇಷ್ಟು ಹಿಟ್ಟಿತ್ತಲ್ಲ ಅದಿಷ್ಟು ಹಿಟ್ಟು ಹಾಕ್ಬಿಡೋಣ. ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಹಾಕಿ ನಾದಿ ಇಷ್ಟು ಯಾದ ಬರೋವರೆಗೆ ನಾದ್ಕೋಬೇಕು. ಈಗ ನೋಡಿ ಎಷ್ಟು ಮೆತ್ತಗೆ, ಫುಲ್ಲು ಸಾಫ್ಟಾಗಿರ್ಬೇಕು, ಮೆತ್ತಗನೂ ಅಲ್ಲ ಗಟ್ಟಿನೂ ಅಲ್ಲ, ಸಾಫ್ಟಾಗಿ ಕಲಸಿ ಇದಕ್ಕೊಂದು ಬಟ್ಟೆ ಮುಚ್ಚಿ ಆ ಕಡೆ ಎತ್ತಿಟ್ಬಿಡೋಣ. ಎತ್ತಿಟ್ಟಷ್ಟಿಗೆ ಇದು ಆಲೂಗಡ್ಡೆ, ಒಂದು 3 ಆಲೂಗಡ್ಡೆ ತೊಗೊಂಡು ಮೇಲೆ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕ ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ ಆಲೂ ಫ್ರೈ ಮಾಡೋಕ್ಕೆ. ನೋಡಿರಿ, ಇಷ್ಟಾದರೆ ಕಟ್ ಮಾಡಿ ಇದನ್ನು ಎತ್ತಿಟ್ಕೋಬೇಕು. ಒಂದು ಪ್ಲೇಟ್ಗೆ ಹಾಕಿ ಇಷ್ಟು ಇವಾಗ ಕಟ್ ಮಾಡಿಟ್ಟಿರೋ ಆಲೂಗಡ್ಡೆ ಇಷ್ಟು ರೆಡಿ ಆಯಿತು. ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ, ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋಬೋದು.
ಇದು ಚಟಪಟ ಸಿಡಿಬೇಕು ನೋಡಿ. ಇದು ಸಿಡಿಲಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಸಾಸಿವೆ ಫುಲ್ ಚಟಪಟ ಅನ್ನೋವರೆಗೂ ಫ್ರೈ ಮಾಡಬೇಕು. ಇವಾಗಿದು ಸಾಸಿವೆ ಆಗಿದೆ. ಇವಾಗ ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಏನು ಇಟ್ಕೊಂಡಿದ್ವಲ್ಲ ಅವು ಆಲೂಗಡ್ಡೆ ತೊಗೊಂಡು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕಿ ಇದನ್ನು ಚಲೋ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದು ನೀರಿನಂಶ ಎಲ್ಲ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ನೋಡಿ ಈ ಥರ ಸ್ವಲ್ಪ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಬಂತಲ್ಲ, ಆವಾಗ ಉಪ್ಪು ಹಾಕಬೇಕು. ಸೌಂಡ್ ಕೇಳಿಸ್ತಾ ಇರ್ಬೇಕು ಅನ್ನಿಸ್ತದೆ ನಿಮಗೆ. ನೋಡಿ ಯಾವ ಥರ ಗರಿ ಗರಿ ಒಂಥರ ಸೌಂಡ್ ಕೇಳಿಸ್ತಾ ಇದೆ. ಹಂಗೆ ಬಂದರೆ ಇದು ಟೇಸ್ಟು ಚಲೋ ಇರ್ತದೆ ತಿನ್ನೋಕ್ಕೂ. ಹಂಗೆ ಮಕ್ಕಳಿಗಂತೂ ಇದೇ ಥರ ಮಾಡಿಕೊಟ್ರೆ ಹಂಗೆ ಬರೇ ಬಾಯಿಂದ ತಿಂತಾರೆ. ಸ್ವಲ್ಪ ಅರ್ಶಿಣ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ್ಮೇಲೆ ಇದು ಇವಾಗ ಆಲೂ ಫ್ರೈ ರೆಡಿಯಾಗಿದೆ. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಡೋದು. ಇದು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಇವಾಗ ಟೇಸ್ಟಿಯಾದ ಸ್ಪೈಸಿಯಾದ ಆಲೂ ಫ್ರೈ ರೆಡಿ ಆಯಿತು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದೈತೆ. ಇದು ಹಂಗೆ ಸ್ನ್ಯಾಕ್ಸ್ ಥರ ಸಾಯಂಕಾಲ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಬೆಳಗ್ಗೆ ಬಾಕ್ಸ್ಗೂ ಕಟ್ಬೋದು. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಕಡಾಯಿ ತೊಗೊಂಡು ಎಣ್ಣೆ ಬಿಸಿ ಮಾಡೋಕೆ ಇಡ್ತಾಯಿದ್ದೀನಿ. ಇದು ಈ ಕಡೆ ಎಣ್ಣೆ ಬಿಸಿ ಆಗೋಷ್ಟಿಗೆ ಹಿಟ್ಟು ನೆನೆಸಿಟ್ಟಿದ್ವಲ್ಲ ಅದು ಏನಾಗಿದೆ ನೋಡ್ಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗೈತೆ. ಹಿಟ್ಟು ನೆಂದೈತೆ. ಒಂದು 10 ನಿಮಿಷ ಆಯ್ತು ಏನು ಆಲೂ ಫ್ರೈ ಮಾಡೋಷ್ಟಿಗೆ. ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ಒಂದು 10 ನಿಮಿಷ ಆಗಿರುತ್ತೆ. ಇವಾಗ ಇದು ಹಿಟ್ಟು ಫುಲ್ಲು ಸಾಫ್ಟಾಗಿದೆ. ಇದನ್ನು ಸ್ವಲ್ಪ ನಾದ್ಕೊಂಡು ಸ್ವಲ್ಪ ಕೈಯೆಲ್ಲ ವಾಶ್ ಮಾಡಿ ಎಣ್ಣೆ ಹಚ್ಕೊಂಡು ಈ ಥರ ಒಂದು ಸ್ವಲ್ಪ ಉಳ್ಳಿ ಮಾಡ್ಕೋಬೇಕು. ಇದು ಪೂರ ಚಿಕ್ಕದಾಗಬಾರ್ದು, ಸಣ್ಣದಾದರೂ ಚಲೋ ಆಗೋಲ್ಲ. ಅದಕ್ಕೆ ನೋಡಿರಿ ಇಷ್ಟು ಮೀಡಿಯಮ್ ಸೈಜಲ್ಲಿ ಇರ್ಬೇಕಿದು. ಈ ಮೀಡಿಯಮ್ ಸೈಜಲ್ಲಿ ಈ ಥರ ಉಳ್ಳಿ ಮಾಡ್ಕೊಂಡು ಪೂರಿ ಲಟ್ಸ್ಕೋಬೇಕು. ಇಷ್ಟು ಉಳ್ಳಿಗಳೆಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಇಷ್ಟು ಉಳ್ಳಿ ಇವು ರೆಡಿ ಆದವು. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಮಣೆ ತೊಗೊತೀನಿ. ಇದು ಮಣೆ ತೊಗೊಂಡ್ಬಿಟ್ಟು ಲಟ್ಸ್ಕೊಂಬಿಡೋಣ. ಇವಾಗ ಇನ್ನೇನು ಪೂರಿ ರೆಡಿ ಆಗುತ್ತೆ. ಈ ಕಡೆ ಇದು ಒಂದೊಂದೇ ಉಳ್ಳಿ ತೊಗೊಂಡು ಈ ಥರ ಹಿಟ್ಟಲ್ಲಿ ಸ್ವಲ್ಪ ಹೆಚ್ಚಿಬಿಟ್ಟು ಇದನ್ನು ಲಟ್ಸ್ಕೋಬೇಕು. ಇವಾಗ ನೋಡಿರಿ ಯಾವ ಥರ ಪೂರಿ ಯಾವ ಥರ ಲಟ್ಸ್ತೀವಿ ಸೇಮ್ ಅದೇ ಥರ ಲಟ್ಸ್ಕೊಳ್ರಿ. ಈ ಥರ ಲಟ್ಸ್ಕೊಂಡು ಪೂರಿ ರೆಡಿ ಆಯಿತು. ಇಷ್ಟು ದಪ್ಪ ಇರಬೇಕು, ಸ್ವಲ್ಪ ಫುಲ್ ತೆಳ್ಳಗಿರಬಾರ್ದು. ಸ್ವಲ್ಪ ದಪ್ಪ ಇದ್ದರೆ ಚಲೋ ಬರ್ತದೆ. ಇಷ್ಟಿದ್ರೆ ಸಾಕು, ಪೂರ ಜಾಸ್ತಿನೂ ದಪ್ಪ ಬೇಡ. ಇಷ್ಟು ಪೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇವನ್ನ ಕರೆದು ಬಿಡೋಣ ಎಣ್ಣೆಯಲ್ಲಿ. ಹೆಂಗೋ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಲ್ಲ, ತೊಗೊಂಡು ಒಂದೊಂದೇ ಪೂರಿ ತೊಗೊಂಡು ನೋಡಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಷ್ಟು ಚಲೋ ಉಬ್ಬುತ್ತಾವೆ ನೋಡಿರಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಟೇಸ್ಟ್ ಅಂತೂ ತುಂಬ ಚಲೋ ಇರ್ತದೆ, ಸಾಫ್ಟಾಗಿ ಬರ್ತದೆ. ನೋಡಿರಿ ಎಣ್ಣೆಲಿ ಫ್ರೈ ಆಯಿತು. ಇವಾಗ ತೆಗೆದು ಬಿಡೋಣ. ಇನ್ನೊಂದು ಪೂರಿ ಹಾಕೋದು ತೋರಿಸ್ತೀನಿ. ಅದು ತೆಗೆದುಬಿಟ್ಟು ಇವಾಗ ಪೂರಿ ರೆಡಿ ಆಯಿತು. ಇನ್ನೊಂದು ಹಾಕೋದು ತೋರಿಸ್ತೀನಿ. ನೋಡಿರಿ ಈ ಪೂರಿನ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಯಾವ ಥರ ಬಂದ ಥರ ಉಬ್ಬುತ್ತೈತಿ. ಮಕ್ಕಳಿಗಂತೂ ಟಿಫಿನಿಗೆ ಅದು ತೊಗೊಂಡೋಗಲ್ಲ ಇದು ತೊಗೊಂಡೋಗಲ್ಲ ಅಂತಾರಲ್ಲ, ಅವ್ರಿಗಂತೂ ತುಂಬ ಇಷ್ಟಪಟ್ಟು ಇದನ್ನು ಬಾಕ್ಸಿಗೆ ತಗೊಂಡೋಗ್ತಾರೆ. ಹಿಂಗೆ ಬೆರಳಲ್ಲೇ ತುಂಡಾಗುತ್ತೆ. ಇದು ಕಡಲೆಬೇಳೆ ಹಾಕಿರ್ತೀವಲ್ಲ, ಇವಾಗ ಚಳಿಗಾಲದಲ್ಲಿ ಹೆಲ್ತಿಗೆಲ್ಲ ತುಂಬ ಕಡಲೆಬೇಳೆ ಯೂಸ್ ಮಾಡಬೇಕು, ಒಳ್ಳೆಯದಲ್ಲ. ಈ ಥರ ಮಾಡಿಕೊಡ್ರಿ ಮಕ್ಕಳಿಗೆ ಮನೆಯಲ್ಲಿ. ಈ ಥರ ಇದನ್ನು ನೋಡಿ ಇನ್ನೊಂದು ಪೂರಿ ಕರೆದಿದ್ದೀನಿ. ರೆಡಿ ಆಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಇದು ತುಂಬ ಟೇಸ್ಟ್ ಅಂತೂ ತುಂಬ ಚಲೋ ಇರುತ್ತೆ. ಇವಾಗ ಪೂರಿ ರೆಡಿಯಾಗಿದೆ. ಪೂರಿನ ಒಂದು ಪ್ಲೇಟಿಗೆ ಪೂರಿ ಜೋಡಿಸ್ಕೊಂಡು ಆಲೂ ಫ್ರೈ ಹಾಕ್ಬಿಡೋಣ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ. ಇದನ್ನು ಗರಿ ಗರಿಯಾಗಿ ಕರ್ಕೊಂಡ್ರೆ ನೀವು 8-10 ದಿವಸ ಇಟ್ಟರೆ ಏನೂ ಕೆಡಲ್ಲ. ಇದು ನೋಡಿ ಈ ಥರ ಆಲೂ ಫ್ರೈನ ಹಾಕಿ ಮಕ್ಕಳಿಗೆ, ನಾವು ಎಲ್ಲರಿಗೆ, ಮನೆ ಮಂದಿಗೆಲ್ಲರಿಗೂ ಈ ತಿಂಡಿ ಬೆಳಗ್ಗೆ ನಾಷ್ಟಕ್ಕಾಗ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗೆ, ಊಟದ ಜೊತೆ ಯಾವಾಗಾದರೂ ತಿನ್ನೋಕ್ಕೆ ಎನಿ ಟೈಮ್ ಮಾಡ್ಬೋದು. ಇದನ್ನು ಒಳ್ಳೆ ಹೆಲ್ತಿಗಂತೂ ತುಂಬ ಒಳ್ಳೆಯ ರೆಸಿಪಿ ಅದ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇದನ್ನು ನೋಡಿರಿ ಈ ಥರ ಗರಿ ಗರಿಯಾಗಿ ಕರೆದು ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಂಡು ಗರಿ ಗರಿಯಾಗಿ ಕರೆದ್ರೆ 4-5 ದಿವಸ ಎಲ್ಲೇನೋ ಟೂರು ಟ್ರಿಪ್ ಹೋಗುವಾಗ ಇದನ್ನು ತಗೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿದೆ. ಏನೂ ಹಾಳಾಗಲ್ಲ. ಟ್ರಿಪ್ ಹೋಗೋ ಟೈಮಲ್ಲಿ ತುಂಬ ಒಳ್ಳೆಯದು. ಟ್ರೈನಲ್ಲಿ ಜರ್ನಿ ಮಾಡುವಾಗ ನನ್ನ ವಿಡಿಯೋ ಪೂರ್ತಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.